ನಮಸ್ತೆ ನಮಸ್ತೆ ಸಮಸ್ತ ಕನ್ನಡ ನಾಡಿನ ಜನತೆಗೆ ಹಾಗೂ ಎಲ್ಲ ತಾಯಂದಿರಿಗೆ ಗಣೇಶ್ ಭಟ್ ಕಡೆಯಿಂದ ಏನು ಹೇಳಬೇಕು, ಅಮ್ಮನ ಹೆಸರು ಹೇಳಿದರೆ ಏನು ಹೇಳಬೇಕು ಅರ್ಥನೇ ಆಗಲ್ಲ. ನೋಡಿ, ಬೆಳಗ್ಗೆ ನಾನು ಒಂದು ನೋಡ್ತಾ ಇದ್ದೆ ವಿಡಿಯೋ. ಶೋಭಾ ಜಗನ್ ಮೇಡಮ್ ಅವ್ರದ್ದು ಐಡಿನಲ್ಲಿ ಒಂದು ಹಾಡು ಬಂತು. ಜಸ್ಟ್ ನೋಡೋಣ ಅದು ಹಾಡು ಯಾವ ಥರ ಇದೆ ನೋಡೋಣ ಅಂತೇಳಿ ನೋಡಿದ್ರೆ ಅದು ತಾಯಿ ಬಗ್ಗೆನೇ ಇರೋದು. ಅದಕ್ಕೆ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ತಾಯಿಯ ದಿನದ ಶುಭಾಶಯಗಳು. ಯಾಕಂದರೆ ನಮಗೆ ತಾಯಿ ದಿನ ಶುಭಾಶಯ ಹೇಳಲಿಕ್ಕೆ ನಮ್ಮಮ್ಮ ಇಲ್ಲ. 22 ವರ್ಷ ಆಯ್ತು ನಾವು ತಾಯಿನ ಕಳ್ಕೊಂಡು. ಆ ನೋವು ಏನಂತ ನಮ್ಗೆ ಗೊತ್ತಿದೆ. ಅದಕ್ಕೆ ಸ್ವಲ್ಪ ಎಮೋಷನ್ ಆಗಿಬಿಟ್ಟೆ ಬೆಳಿಗ್ಗೆನೆ. ತುಂಬ ಅದು ಏನೋ ನನಗೆ ಈಗಲೂ ಆ ಹಾಡು ಕೇಳಿದ್ರೆ ನನಗೆ ಅದು ಎಮೋಷನ್ ಆಗಿಬಿಡುತ್ತೆ. ಅದು ಏನಂತ ಗೊತ್ತಿಲ್ಲ. ತಾಯಿ ಬಗ್ಗೆ ನಾನಂತಲ್ಲ, ಯಾರು ಕೇಳಿದ್ರು ಅಷ್ಟು ಇಡೀ ಪ್ರಪಂಚದಲ್ಲಿ, ವಿಶ್ವದಾದ್ಯಂತ ಎಲ್ಲ ಇಡೀ ಪ್ರಪಂಚದಲ್ಲಿ ತಾಯಿ ಮೊದಲನೇ ಗುರು ಅಂತ ಹೇಳ್ತಾರೆ. ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ತಾಯಿ, ಮಹಾತಾಯಿ ನಮ್ಮನ್ನು ತನ್ನ ಹೊಟ್ಟೆಯಲ್ಲಿಟ್ಕೊಂಡು 9 ತಿಂಗಳು ನಮ್ಗೆ ರಕ್ಷಣೆ ಕೊಟ್ಟು, ಅವಳ ರಕ್ತನ ನಮ್ಗೆ ಹಂಚಿ, ಅವಳ ಮಾಂಸಖಂಡಗಳು ನಮ್ಗೆ ಹಂಚಿ, ನಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡಿ, ನಾವೊಂದು ಮಟ್ಟಕ್ಕೆ ಹೋಗೋ ತನಕನೂ ನಮ್ಮನ್ನು ಅವಳು ನನ್ನ ಮಗ ಹೀಗಿರಬೇಕು, ನನ್ನ ಮಗ ಹೀಗಿರಬೇಕು, ನನ್ನ ಮಗ ಹಾಗಿರಬೇಕು ಅನ್ನೋದು ಒಂದು ಅವಳ ಮನಸ್ಸಲ್ಲಿ ತುಂಬ ಆಸೆ ಇರುತ್ತೆ. ಆದರೆ ತಂದೆ ಆದವ್ರಿಗೆ ಇಲ್ಲ ಅಂತಿಲ್ಲ. ತಂದೆ ಆದವರಿಗೆ ಅಷ್ಟೊಂದು ಇರೋದಿಲ್ಲ. ತಂದೆ ತಾಯಿ ಕರಳು ಅಂತ ಹೇಳ್ತೀವಿ. ಅದಕ್ಕೆ ತಾಯಿ ಕರಳು. ನೋಡಿ, ಅಣ್ಣವ್ರದ್ದು ಹಾಡಿದೆ, ತಾಯಿ ದೇವರು ಅಂತ ಒಂದು ಚಿತ್ರ ಇದೆ, ಯೂಟ್ಯೂಬಲ್ಲಿ ನೋಡಿ ಎಲ್ಲರೂ. ಅವ್ರು ಎಂಥ ಅಭಿನಯ ಮಾಡಿದ್ದಾರೆ ಅಣ್ಣವರು. ಅಂದರೆ ತಾಯಿ ದೇವರು ಅಂತ ಹೇಳಿದ್ರೆ ಏನು ಅಂತ ಅಣ್ಣವ್ರು ಆವತ್ತೇನೆ ಎಲ್ಲ ತೋರಿಸ್ಕೊಟ್ಟು ಹೋಗಿದ್ದಾರೆ ನಮಗೆ. ಯಾವುದು ಎಲ್ಲ ವಿಷಯದಲ್ಲೂ, ಎಲ್ಲ ತಾಯಿ ತಂದೆಯವರು ರಿಲೇಷನು ಪ್ರತಿಯೊಂದು ನಮಗೆ ಅಣ್ಣವ್ರು ತೋರಿಸ್ಕೊಟ್ಟು ಹೋಗಿದ್ದಾರೆ. ನಾವು ಅದು ಕಲ್ತ್ಕೋಬೇಕು ಅಷ್ಟೇ. ನಾವು ಕಲ್ತ್ಕೋಬೇಕು, ನಾವು ಕಲಿಬೇಕು. ಯಾಕಂದರೆ ಅದಕ್ಕೆ ಆ ಬೆಳಿಗ್ಗೆ ನಾನು ಆ ಹಾಡು ಕೇಳ್ತಾ ಇದ್ದಂಗೆ ನನಗೆ ಅದು ಏನಾಯಿತೋ ಗೊತ್ತಿಲ್ಲ, ತುಂಬ ಎಮೋಷನ್ ಆಗಿಬಿಟ್ಟೆ. ತುಂಬ ಫೀಲಿಂಗ್ ಬಂದುಬಿಡ್ತು. ಯಾಕಂದರೆ 22 ವರ್ಷದ ನಮ್ಮ ತಾಯಿನ ಕಳ್ಕೊಂಡು ನಾವು ಆವತ್ತಿನ ಫೀಲಿಂಗ್ ಏನಂತ ಹೇಳಿದ್ರೆ, ನಮ್ಮಮ್ಮ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ರು, ಕಷ್ಟಪಟ್ಟು. ಬಟ್ ನಮ್ಮ ತಂದೆ ಯಾವುದು ಜವಾಬ್ದಾರಿ ತೊಗೊಳ್ತಾ ಇರಲಿಲ್ಲ. ನಮ್ಮ ತಂದೆಯವರು ಯಾವುದು ಜವಾಬ್ದಾರಿ ತೊಗೊಳ್ತಾರೆ. ಬಟ್ ನಮ್ಮನ್ನು ನಾವು 6 ಜನ ಟೋಟಲು. ನಮ್ಮ ಅಕ್ಕ ಒಬ್ಬರಿದ್ದಾರೆ ದೊಡ್ಡವರು. ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ ದೇವ್ರ ದಯೆಯಿಂದ. ನಮ್ಮ ತಂದೆ ನಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ನಮ್ಮ ತಂದೆ ಕಡೆಯಿಂದ ಬೇಕಾದಷ್ಟು ಆಸ್ತಿ ಜಾಗ ಎಲ್ಲ ಇತ್ತು. ತುಂಬ ಶ್ರೀಮಂತರು ನಮ್ಮ ತಂದೆಯವರು, ನಮ್ಮ ತಂದೆ ಕಡೆಯವರು. ನಮ್ಮ ತಂದೆ ಬಂದು ಉಡುಪಿಯವರು, ಕುಂದಾಪುರ. ನಮ್ಮ ತಾಯಿ ಬಂದು ಹೊನ್ನಾವರ ಅಂದರೆ ನಿಮಗೆ ಉತ್ತರ ಕನ್ನಡ. ಶರಾವತಿ ನದಿ ದಾಟಿದ ತಕ್ಷಣ ಹೊನ್ನಾವರ. ನಾನು ಓದಿರೋದು, ಬೆಳೆದಿರೋದು ಎಲ್ಲ ನಮ್ಮ ತಾತನ ಮನೆಯಲ್ಲೇ, ಹೊನ್ನಾವರದಲ್ಲೇ. ಹೊನ್ನಾವರಕ್ಕೂ ನಮಗೂ ತುಂಬ ಒಂದು ಸಂಬಂಧ, ರಕ್ತ ಸಂಬಂಧ. ಇವತ್ತು ನಮ್ಮ ಮಾವಂದಿರು ಇದ್ದಾರೆ ಹೊನ್ನಾವರದಲ್ಲಿ. ಶಿಕಾರ್ ನರಸಿಂಹ ಪ್ರಭು ಅಂತ ಅವರು. ನಾವು ಕೊಂಕಣಿ ಮಾತಾಡೋದು ಆ್ಯಕ್ಚುಲಿ, ಆದರೆ ಓದಿರೋದು ಬರೆದಿರೋದು ಎಲ್ಲ ಕನ್ನಡನೇ. ನಾವು ಅಚ್ಚ ಕನ್ನಡ, ಸಂಖ್ಯೆ ಕೂಡ ಕನ್ನಡನೇ. ನಾನು ಯಾಕೆ ಹೇಳ್ತಾ ಇದ್ದೀರಂದರೆ, ಈ ಪ್ರಪಂಚದಲ್ಲಿ ತಾಯಿಗಿಂತ ದೇವರಿಲ್ಲ ಅಂತ ಹೇಳ್ತಾರಲ್ಲ, ಅದು ಮಾತು ಸತ್ಯ. ನನ್ನ ತಾಯಂದಿರಿಗೆ, ಅಕ್ಕಂದಿರಿಗೆ, ತಂಗಿಗಳಿಗೆ, ಗೆಳತಿಯರಿಗೆ, ಗೆಳೆಯರಿಗೆ, ಸೋದರರಿಗೆ ಎಲ್ರಿಗೂ ತಾಯಿ ದಿನದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದರೆ ತುಂಬ ಇದೆ ವಿಷಯ, ತುಂಬ ಇರುತ್ತೆ. ಬಟ್ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಎಂಡಿಲ್ಲ, ನೆವರ್ ಎಂಡಿಂಗ್ ಸ್ಟೋರಿ ಅದು. ಯಾಕಂದರೆ ಆ ತಾಯಿ ನಮ್ಮನ್ನು ಹೊಟ್ಟೆನಲ್ಲಿಟ್ಟು ಸಾಕಿ ಬೆಳೆಸಿ ದೊಡ್ಡವನಾಗಿ ಮಾಡಿ, ನನ್ನ ಮಗ ಒಂದು ಮಟ್ಟಕ್ಕೆ ಹೋಗ್ಬೇಕಂತ ಆಸೆ ಬೀಳೋದೇ ತಾಯಿಯವರು. ತಂದೆ ಬೀಳಲ್ಲ ಅಂತಿಲ್ಲ, ಎಲ್ಲ ತಂದೆಯವರು ಕೆಟ್ಟವರು ಇರಲ್ಲ, ಸ್ವಲ್ಪ ಜನ ಒಳ್ಳೆಯವರು ಇರ್ತಾರೆ. ಆದರೆ ತಂದೆಯವ್ರಿಗಿಂತ ತಾಯಿಗೆ ಜವಾಬ್ದಾರಿ ತುಂಬ ಇರುತ್ತೆ. ಆದ್ದರಿಂದ ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಮನೆಯಲ್ಲಿ ನಾವು ತಾಯಿ ಕಳ್ಕೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ತಾಯಿ ಇದ್ದರೆ ಆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ತಾಯಿ ಮತ್ತು ಹೆಂಡತಿ 2 ಕಣ್ಣಿದ್ದಾಗ ಅಂತ ಹೇಳ್ತಾರೆ. ಒಂದು ಕಣ್ಣು ತಾಯಿ, ಒಂದು ಕಣ್ಣು ಹೆಂಡತಿ. ಇಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರ ಕಣ್ಣಲ್ಲಿ ಯಾವತ್ತೂ ನೀರು ಬರೆಸ್ಬೇಡಿ. ಯಾಕಂದರೆ ಹಿರಿಯವ್ರು ಹೇಳ್ತಾರೆ,
ತಾಯಿ ಅಂತಲ್ಲ, ಯಾವುದೇ ಒಂದು ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಬಂದರೆ 3 ಕೋಟಿ ದೇವತೆಗಳು ಶಾಪ ಆಗ್ತವೆ. ಅದೇ ಹೆಣ್ಣು ಮಕ್ಕಳನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೆ ಅಭಿವೃದ್ಧಿ ಆಗುತ್ತೆ, ಚೆನ್ನಾಗಿರ್ತೀರ. ಅವು ಸಲಹೆ ಕೇಳಿ. ಎಲ್ಲ ಹೆಣ್ಮಕ್ಳು ಒಳ್ಳೆಯವರು ಇರಲ್ಲ, ಎಲ್ಲ ಗಂಡು ಮಕ್ಕಳು ಒಳ್ಳೆಯವರು ಇರಲ್ಲ, ನಾನು ಒಪ್ಕೊಳ್ತೀನಿ. ಆದರೆ ಸಹಜವಾಗಿ ಎಲ್ರಿಗೂ ತಾಳ್ಮೆ ಬೇಕು. ತಾಳ್ಮೆ ಇಲ್ಲ ಈಗಿನ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ತಾಳ್ಮೆ ಇಲ್ಲ. ಕೋಪ ತುಂಬ ಜಾಸ್ತಿ. ಕೋಪ ಕಮ್ಮಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಯಾಕಂದರೆ ಜೀವನ ಶಾಶ್ವತ ಇಲ್ಲ. ಇವತ್ತಿದ್ದವ್ರು ನಾಳೆ ಇರಲ್ಲ. ನಾವೇನೋ ಜೋಶಲ್ಲಿ ಎಲ್ಲ ಹೇಳ್ಬಿಡ್ತೀವಿ, ಮಾತಾಡ್ಬಿಡ್ತೀವಿ. ಬಟ್ ಆದರೆ ಅದು ಆ ಒಂದು ಏಜ್ ಲಿಮಿಟ್ ಮೀರ್ತಾ ಇದ್ದಂಗೆ ನಮಗೇನಾಗುತ್ತೆ ಅಂತ ಹೇಳಿದ್ರೆ, ಇಷ್ಟೇ ಜೀವನ, ಇಷ್ಟೇ ಪ್ರಪಂಚ. ಅದಕ್ಕೆ ನಾನು ಹೇಳೋದು, ರಿಲೇಷನ್ಶಿಪ್ಪಲ್ಲಿ ಯಾರೇ ಇರಲಿ, ಈಗಿನ ರಿಲೇಷನ್ಶಿಪ್ಪಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬರೀ ದುಡ್ಡಿನಲ್ಲೇ ಇದ್ದಾರೆ. ಆದರೆ ನಮ್ಮಲ್ಲಿ ಒಂದು ಮಾನವೀಯತೆ ಅಂತ ಒಂದು ಇದೆ, ಅದನ್ನು ನಾವು ಕಳ್ಕೊಬಾರ್ದು. ದುಡ್ಡಿಗೆ ಪ್ರಾಮುಖ್ಯತೆ ಕೊಡಬಾರ್ದು ಅಂತ ಹೇಳಲ್ಲ, ದುಡ್ಡಿಗೆ ಪ್ರಾಮುಖ್ಯತೆ ಕೊಡಬೇಕು. ಆದರೆ ನಾವು ಮನುಷ್ಯತ್ವನೂ ಇರಬೇಕು ನಮಗೆ. ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ನಾನು ಹೇಳಿದ್ದೀನಿ. ಯಾಕಂದ್ರೆ ನನ್ನ ಏಜಿನ ಒಂದು ಅನುಭವ ಹೇಳ್ತಾ ಇದ್ದೀನಿ. ಇವತ್ತು ದುಡ್ಡಿದ್ರೇ ಎಲ್ಲ ರಿಲೇಷನ್ಶಿಪ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ಎಲ್ಲರೂ, ದುಡ್ಡಿಲ್ಲ ಅಂದರೆ ಯಾವನ್ನು ಮಾತಾಡ್ಸೋಕ್ಕೂ ಬರಲ್ಲ. ಆ ಥರ ಪರಿಸ್ಥಿತಿ ಇದೆ. ಬಟ್ ಅದು ಸರಿಯಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ. ನಾನು ನನ್ನ ಅನುಭವದ ಮಾತು ಹೇಳ್ತೀನಿ ನಿಮಗೆ. ಯಾಕಂದರೆ ಒಂದು ಕಾಲದಲ್ಲಿ ನಾನು ಕೂಡ ತುಂಬ ಕಷ್ಟಪಟ್ಟಿದ್ದೀನಿ. ನಮಗೆ ಆಸ್ತಿ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ನಮ್ಮ ಹತ್ರ ದುಡ್ಡು ಕಮ್ಮಿ ಇದೆ. ಇಲ್ಲ ಅಂತ ಹೇಳಲ್ಲ, ಕಮ್ಮಿ ಇದೆ. ಅದಕ್ಕೋಸ್ಕರ ಏನಾಗತ್ತಂದರೆ ದುಡ್ಡಿಗೂ ಪ್ರಾಮುಖ್ಯತೆ ಬೇಕು, ಮನೆಯಲ್ಲೇ ಫ್ಯಾಮಿಲಿಗೂ ಟೈಮ್ ಕೊಡಬೇಕು. ಹೆಂಡತಿ, ಮಕ್ಕಳು, ಮೊಮ್ಮಗ. ನೀವು ನೋಡಿದ್ದೀರಾ, ನಮ್ಮ ಮಿಸ್ಸಸ್ಸು ನಿನ್ನೆ, ಗೋವಿಂದರಾಜ್ ಅವರೇ ನಮಸ್ಕಾರ, ನಮಸ್ತೆ. ನಮ್ಮ ಮಿಸ್ಸಸ್ ಕಾರಲ್ಲಿ ಕೂತ್ಕೊಂಡಿದ್ದಾಗ ಒಂದು ವಿಡಿಯೋ ಮಾಡೋಕ್ಕೆ ಹೋದೆ. ಅವಳಿಗೆ ತುಂಬ ಕೋಪ ಬಂತು. ಕೋಪ ಅಂದರೆ ಅದು ಏನಂದರೆ, ಕೋಪ ಅಂದರೆ ಅದೊಂಥರ ಪ್ರೀತಿನೇ. ಆ ಕೋಪನ ಪ್ರೀತಿ ಅಂತ ತಿಳ್ಕೊಂಡ್ಬಿಡ್ತೀನಿ ನಾನು. ಯಾರೋ ಒಂದು ಕಮಿಟ್ ಹಾಕಿದ್ರು, ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಯಾಕೆ ವಿಡಿಯೋ ಮಾಡ್ತೀರಾ? ಸ್ವಾಮಿ, ನಮ್ಮ ಮಿಸ್ಸಸ್ಸು ನನ್ನ ಹೆಂಡತಿ, ನನ್ನ ಅರ್ಧಾಂಗಿ, ನಾನು ಸಪ್ತಪದಿ ತುಳಿದ್ಬಿಟ್ಟು ಅವ್ರನ್ನ ಮದುವೆ ಆಗಿರೋನು. ನೀವು ಆ ಥರ ಕಮಿಟ್ ಆಗ್ತೀರಲ್ಲ, ಅವ್ರಿಗೆ ಯಾಕೆ? ಅವ್ರಿಗೆ ಇಷ್ಟ ಇದೆಯೇ ಇಲ್ಲ ನನಗೂ ಗೊತ್ತಾಗುತ್ತಲ್ವಾ? ಇರಲಿ ಬಿಡಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಧನ್ಯವಾದ ಎಲ್ರಿಗೂ. ಇನ್ನೊಂದು ಸಲ ತಾಯಂದಿರ ದಿನದ ಶುಭಾಶಯಗಳು. ಎಲ್ರಿಗೂ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಎಲ್ಲ ತಾಯಂದಿರಿಗೂ ನಾನು ನಮಸ್ಕಾರ ಹಾಕ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಯಾವತ್ತೂ ನಮಗಿರಲಿ ಅಂತ ಎಲ್ಲ ತಾಯಂದಿರಿಗೆ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನಮಸ್ತೆ. ಯಾರು ಹೆಸರು ಹೇಳೋಕ್ಕಾಗಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಏನಂದರೆ, ಈ ಮಾತಾಡ್ತಾ ಇದ್ದರೆ ಏನಾಗುತ್ತೆ ಅಂದರೆ, ಮಾತು ಮರೆತು ಬಿಡ್ತೀವಿ. ಏನು ಮಾತು ನಮಗೆ ಬರುತ್ತೆ ನಾಲ್ಗೆಯಿಂದ. ಆ ಸರಸ್ವತಿ ಏನು ಒಂದು ಉಚ್ಚಾರ ನಮಗೆ ಕೊಟ್ಟಿದ್ದಾರೆ, ಆ ಒಳ್ಳೆಯದನ್ನು ಮಾತಾಡುವಾಗ ಅದು ಒಳ್ಳೇದು ಮಾತಾಡ್ತಾ ಹೋಗಬೇಕಾಗತ್ತೆ ನಾವು. ಅದರಿಂದ ಏನಾಗುತ್ತೆ, ಅಸ್ತು ದೇವತೆಗಳು ವಸ್ತು ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದು, ಮನೆಯಲ್ಲಿ ಕೆಟ್ಟದ್ದು ಮಾತಾಡಬೇಡಿ, ಕೆಟ್ಟದ್ದು ಹೇಳಬೇಡಿ, ಕೆಟ್ಟದ್ದು ಯೋಚನೆ ಮಾಡಬೇಡಿ ಬೇರೆಯವ್ರ ಬಗ್ಗೆ. ಅವರು ನಮ್ಮ ಬಗ್ಗೆ ಯೋಚನೆ ಮಾಡಿದ್ರು ನಾವು ಅವ್ರ ಬಗ್ಗೆ ಒಳ್ಳೆಯದೇ ಯೋಚನೆ ಮಾಡೋಣ. ಸೊ ಅವರು ಗಣೇಶ್ ಭಟ್ರು ಸರಿಯಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ತಿಳ್ಕೊಳ್ಳೋದು ಅವ್ರು ಒಳ್ಳೆಯವರೇ, ಇಷ್ಟೇ. ಈ ಭಾವನೆ ನಮ್ಮಲ್ಲಿ ಇರೋ ತನಕ ನಮಗೆ ದೇವರ ರಕ್ಷಣೆ ಇರುತ್ತೆ, ದೇವರ ಆಶೀರ್ವಾದ ಇರುತ್ತೆ. ಅಲ್ಲಿವರೆಗೆ ನಾವು ಎಲ್ರಿಗೂ ಪ್ರೀತಿ ಕೊಡೋಣ, ಪ್ರೀತಿ ಹಂಚೋಣ, ಪ್ರೀತಿ ತಗೊಳ್ಳೋಣ. ನನ್ನ 2 ನುಡಿ ಮತ್ತು ಮಾತಾಡಿದ್ದೀನಿ. ದಯವಿಟ್ಟು ಇದರಿಂದ ಯಾರು ಮನಸ್ಸಿಗೆ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಏನು ನಾನು ಅಷ್ಟು ದೊಡ್ಡ ವಿದ್ವಾನ್ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ನಾನು ಮಾತಾಡಿದ್ದೀನಿ ಅಷ್ಟೇ. ವೇಣುಗೋಪಾಲ್ ಯಾರಿದು? ಇಲ್ಲ, ಅವರು ಹೋಗ್ಬಿಟ್ರು. ಸರಿ, ಥ್ಯಾಂಕ್ ಯು. ಇನ್ನೊಂದು ಸಲ ತಾಯಿ ದಿನದ ಶುಭಾಶಯಗಳು, ತಾಯಿಯಂದಿರ ದಿನದ ಶುಭಾಶಯಗಳು. ದೇವರು ಎಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳಿಕೊಂಡು ನನ್ನ 2 ನುಡಿಮುತ್ತುಗಳು ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇದು ಇಷ್ಟ ಆದರೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗೆ ಫಸ್ಟ್ ಗೌರವ ಕೊಡೋದನ್ನು ಕಲ್ತ್ಕೊಳ್ಳಿ, ತಾಯಿಗೆ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ. ಈಗಿನ ಕಾಲದಲ್ಲಿ ಅವರು ತಾಯಿಯವರಿಗೆ ಏನೂ ಆಗೋದಿಲ್ಲ ಅಂದ ತಕ್ಷಣವೇ ಅವ್ರನ್ನ ಮನೆಯಿಂದ ಕರ್ಕೊಂಡೋಗಿ ಹಾಸ್ಟೆಲ್ಗೆ ಬಿಡ್ತೀರಾ, ಆಮೇಲೆ ಅನಾಥಾಶ್ರಮಕ್ಕೆ ಬಿಡ್ತೀರಾ. ಬಿಡಬೇಡಿ. ಯಾಕಂದರೆ ಈ ಜನ್ಮದಲ್ಲಿ ಒಂದೇ ತಾಯಿ ಇರೋದು, ಒಂದೇ ತಾಯಿ. ನೀವು ಇನ್ನೊಂದು ಜನ್ಮ ಎತ್ತು ಬರಬೇಕು, ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಅಲ್ವಾ? ಆಗ ಇರುವಾಗ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂತ ಹೇಳಿದ್ರೆ, ನಮ್ಮಮ್ಮನ ನಾನು ಚೆನ್ನಾಗೇ ನೋಡ್ಕೊಂಡಿದ್ದೀನಿ. ನನ್ನ ಮನಸ್ಸಾಕ್ಷಿಯಾಗಿ ಹೇಳ್ತೀನಿ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೆ. ಕುಂದಾಪುರದಿಂದ ಬೆಂಗಳೂರಿಗೆ ಬರೋರು, ಅವರನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅವರು ಇವತ್ತು ನಮ್ಗೆ ಆಶೀರ್ವಾದ ಮಾಡ್ತಾರೆ, ನಮ್ಗೆ ಇವತ್ತು ಪ್ರೀತಿ ಕೊಡ್ತಾರೆ ಅವರು. ಆ ತಾಯಿ ಆಶೀರ್ವಾದ ಇದ್ದರೆ 3 ಕೋಟಿ ದೇವತೆಗಳ ಆಶೀರ್ವಾದ ಇದ್ದಂಗೆ. 3 ಕೋಟಿ ದೇವತೆಗಳ ಆಶೀರ್ವಾದ. ಅದಕ್ಕೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲ ಸೊಸೆಂದಿರಿಗೂ ಹೇಳ್ತೀನಿ ನಾನು,
ಎಲ್ಲ ತಂಗಿದಿರಿಗೂ ಹೇಳ್ತೀನಿ, ಎಲ್ಲರೂ ತಾಯಿಗೆ ಗೌರವ ಕೊಡಿ. ದೇವರು ಒಳ್ಳೇದು ಮಾಡ್ತಾನೆ ಖಂಡಿತವಾಗ್ಲೂ. ಆದರೆ ನಾವು ಏನಂದರೆ ಒಂದೊಂದು ಸಲ ನೀವು ಹೇಳ್ಬೋದು, ನಾವು ಅವ್ರನ್ನ ನೋಡ್ಕೊಂಡು ಇವ್ರು ನೋಡ್ಕೊಂಡು ಜೀವನ ನಾವು ತಿನ್ನೋದಿಷ್ಟು, ಅದರಲ್ಲಿ ಅರ್ಧ ಅವ್ರಿಗೆ ಕೊಡಿ, ಅವ್ರು ತಿಂತಾರೆ. ಅವ್ರು ತಿನ್ನೋದಿಷ್ಟು ಹೇಳಿ ಈ ವಯಸ್ಸಾದವರೆಲ್ಲ ತಿನ್ನೋದಿಷ್ಟೇ. ಈಗ ನಾನು ಅಲ್ಲಿ ವೀಣಾ ಸ್ಟೋರ್ ಹತ್ರ ಹೋಗಿದ್ದೆ. ನಾನು ಅದನ್ನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಅದು ವೀಡಿಯೋ ಮಾಡೋದು ಧರ್ಮ ಅಲ್ಲ ಅಂತ ನನಗೂ ಗೊತ್ತಾಯಿತು. ನಾನು ಒಂದು ಸಿಂಗಲ್ ಇಡ್ಲಿ ವಡ ತಿಂದು ಒಂದು ಕಾಫಿ ಕುಡಿದೆ. ಅಲ್ಲೊಂದು ವಯಸ್ಸಾಗಿದೆ, ತುಂಬ 90 ಮೇಲಾಗಿದೆ, ಪಾಪ ಕೋಲಿಟ್ಕೊಂಡು ಬಂದು ಕೂತ್ಕೊಂಡ್ರು. ಅಲ್ಲಿರೋರೆಲ್ಲ ನೋಡ್ತಾ ಇದ್ದಾರೆ, ಏನು ಮಾಡ್ತಾರೆ, ಯಾರು ಒಂದು ಇಡ್ಲಿ ಕೊಡಿಸಲ್ಲ, ಒಂದು ಕಾಫಿ ಕೊಡಿಸಲ್ಲ. ನನಗೆ ಮನ್ಸತ್ತು, ಎಲ್ಲ ತಾಯಿಂದಿರೋ ದಿನಕ್ಕೆ ಎಲ್ಲ ವಿಡಿಯೋಗಳು ಮಾಡ್ತೀರಾ, ಶುಭಾಶಯ ಹೇಳ್ತೀರಾ, ಎಲ್ಲ ಮಾಡ್ತೀರಾ. ಇಲ್ಲಿಂದ ಪ್ರೀತಿ ಕೊಡಿ ತಾಯಿಗೆ ಇಲ್ಲಿಂದ ಪ್ರೀತಿ ಕೊಡಿ. ಆ ತಾಯಿಗೆ ನಾನು ಕೇಳಿದೆ, ಏನಮ್ಮ ಬೇಕು ನಿನಗೆ ಅಂತ ಕೇಳಿದೆ. ಇಡ್ಲಿ ವಡ ಕೊಡಿಸ್ಲಾ, ಕಾಫಿ ಕೊಡಿಸ್ಲಾ ಅಂದೆ. ಇಲ್ಲ, ನನಗೆ ಒಂದೇ ಒಂದು ಇಡ್ಲಿ ಕೊಡಿಸಿ ಅಂತ. ಒಂದು ಇಡ್ಲಿ ಒಂದು ಕಾಫಿ ಕೊಡಿಸ್ದೆ. ಎಷ್ಟಾಗುತ್ತೆ? 45 ರೂಪಾಯಿ, 50 ರೂಪಾಯಿ ಮ್ಯಾಕ್ಸಿಮಮ್. ನಾನು ಹೇಳೋದೇನೆಂದರೆ, ತಾಯಿಂದಿರ ದಿನಕ್ಕೆ ವಿಡಿಯೋ ಮಾಡಿ ಬಿಡೋದಲ್ಲ, ಆ ತಾಯಿ ಪ್ರೀತಿ ಇಲ್ಲಿರಬೇಕು. ತಾಯಿ ದಿನ ಅಂತ ಹೇಳಿಬಿಟ್ಟು ತಾಯಿನ ಕೂರಿಸಿ ಉಡುಗೊರೆ ಕೊಟ್ಟು ಸನ್ಮಾನ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಡಿ. ನಿಮ್ಮ ಮನಸ್ಸಿಂದ ಬರಬೇಕು ಆ ಭಾವನೆಗಳು, ನಿಮ್ಮ ಮನಸ್ಸಿಂದ ಬರಬೇಕು. ಅವ್ರನ್ನ ಯಾವಾಗಲೂ ಹಾಗೆ ಚೆನ್ನಾಗೇ ನೋಡ್ಕೋಬೇಕು. ವಿಡಿಯೋಗೋಸ್ಕರ ತಾಯಿನ ಉಪಯೋಗಿಸ್ಕೋಬೇಡಿ ಯಾರೂ. ಆಯಮ್ಮ ಪಾಪ ಒಪ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ನನ್ನ ಮಗ ಚೆನ್ನಾಗಿರಲಿ, ಅವನೇನೋ ಹೇಳ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಮಾಡ್ತಾರೆ. ಅದನ್ನು ಮಾಡಬೇಡಿ, ದಯವಿಟ್ಟು ಮಾಡಬೇಡಿ. ನಿಮಗೆ ಪ್ರೀತಿ ಕೊಡೋಕ್ಕಾದ್ರೆ ಮಾತ್ರ ವಿಡಿಯೋ ಮಾಡಿ. ಅವ್ರಿಗೆ ಪ್ರೀತಿ ಕೊಡೋಕ್ಕಾಗಲ್ಲ ಅಂದರೆ ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಲೈಕು ಕಮೆಂಟ್ ತೊಗೊಳೋಗೋಸ್ಕರ ಮಾಡಬೇಡಿ. ನನ್ನ ಒಂದು ಹಾಡು, ಇವತ್ತು ನಾನು ಹಾಡಿರೋ ಹಾಡು ನನ್ನ ಹೃದಯದಿಂದ ಬಂದಿರೋದು. ಅದು ಯಾವ ಪಿಕ್ಚರ್ದಂತ ಗೊತ್ತಿಲ್ಲ, ಯಾರು ಹಾಡಿದ ಈ ಸುಶೀಲ ಹಾಡಿರೋದಂತ ಗೊತ್ತು, ಆದರೆ ಏನಂತಾನೆ ಗೊತ್ತಿಲ್ಲ. ಹಾಡು ಕೇಳ್ತಾ ಇದ್ದಂಗೆ ನಮಗೆ ನಮ್ಮ ಮನಸ್ಸಿನ ಭಾವನೆಗಳು ಕೆದ್ದುಬಿಡ್ತವೆ ಆ ಥರ. ಯಾಕಂದರೆ ತಾಯಿ ಅನ್ನೋ ಪದಕ್ಕೆ ಅಷ್ಟು ಶಕ್ತಿ ಇದೆ, ಅಷ್ಟು ಶಕ್ತಿ ಇದೆ. ತಾಯಿ ಅನ್ನೋ ಪದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಆದ್ದರಿಂದ ನಾನು ಹೇಳೋದು, ತಾಯಿಗೆ ಗೌರವ ಕೊಡಿ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಬರೀ ತಾಯಿ ಅಂತ ಹೇಳಲ್ಲ, ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಅವ್ರ ಮನೆಯಲ್ಲಿ ಅವ್ರ ತಾಯಿ ಆಗಲಿ, ಹೆಂಡತಿ ಆಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ, ಅವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳಿ. ನಿಮಗೆ 3 ಕೋಟಿ ದೇವತೆಗಳು ಆಶೀರ್ವಾದ ಮಾಡ್ತಾರೆ. ಇದು ನನ್ನ ಮಾತು ಸತ್ಯ. ನನಗೂ ನಮ್ಮ ಅಕ್ಕನಿಗೂ ತುಂಬ ಸಲ ಜಗಳ ಆಗಿದೆ. ಎಷ್ಟೇ ಜಗಳ ಆಗಿದ್ರೂ ಕೂಡ ನಾನು ಮನಸ್ಸಿನಲ್ಲೇ ಅವ್ರ ಬಗ್ಗೆ ಇಟ್ಕೊಂಡಿಲ್ಲ. ಜಗಳ ಆದಾಗ ಹೇಳ್ತೀವಿ, ನಾನು ಮಾತಾಡಲ್ಲ ನಿನ್ನ ಹತ್ರ, ಇನ್ನು ಮುಂದೆ ನನ್ನ ಹತ್ರ ಮಾತಾಡಬೇಡ, ನೀನು ಯಾರು ನಾನು ಯಾರು ಅಂತ ಹೇಳ್ತೀವಿ. ಆದರೆ ಮನಸ್ಸು ಕೇಳಲ್ಲ. ಯಾಕೆಂದ್ರೆ ನಾವು ಒಂದೇ ತಾಯಿಗೆ ಹೊಟ್ಟೆಯಲ್ಲಿ ಹುಟ್ಟಿದವರು. ಮತ್ತೇನಾದರೂ ಅವಳು ಫೋನ್ ಮಾಡಿ, ಗಣೇಶ ಎಲ್ಲಿದ್ಯೋ ಬಾರೋ ಅಂದರೆ ಹೋಗ್ತೀನಿ ನಾನು. ಅದಿರ್ಬೇಕು. ಯಾಕಂದರೆ ದ್ವೇಷನ ಸಾಧನೆ ಮಾಡಬಾರ್ದು. ನಾನು ಹೇಳೋದು, ಎಲ್ಲ ಹೆಣ್ಣುಮಕ್ಕಳಿಗೆ ಪ್ರೀತಿ ಕೊಡಿ, ಪ್ರೀತಿಯಿಂದ ನೋಡ್ಕೊಳ್ಳಿ. ಪ್ರತಿಯೊಬ್ಬ ಹೆಣ್ಣುಮಕ್ಕಳಿಗೂ ನಾನು ಹೇಳ್ತಾರೆ, ತಂದೆ ಆಗಲಿ, ತಂದೆಗೂ ಪ್ರೀತಿ ಕೊಡಿ. ತಂದೆನೂ ನಿಮ್ಮನ್ನು ಕಷ್ಟಪಟ್ಟು ಸಾಕಿರ್ತಾರೆ. ಅವ್ರು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. ಅವ್ರಿಗೆ ಏನಂದರೆ, ತಂದೆಯವರು ಏನಂದರೆ ನಿಮ್ಮ ಬಗ್ಗೆ ಒಂದು ತುಂಬ ಆಸೆ ಇಟ್ಕೊಂಡಿರ್ತಾರೆ. ಅವರು ಸಾಲ ಮಾಡ್ತಾರೆ, ಹೊರಗಡೆ ಸಂಪಾದನೆ ಮಾಡ್ತಾರೆ, ಅದನ್ನು ನಿಮ್ಮನ್ನು ಕಷ್ಟಪಟ್ಟು ಓದಿಸ್ತಾರೆ, ನೀವು ಹೇಳಿದು ಕೊಡಿಸ್ತಾರೆ. ನೀವೆಲ್ಲ ಕೊಡಿಸಿ ನಿಮ್ಮನ್ನು ದೊಡ್ಡವ್ರಂಗೆ ಮಾಡಿ, ನಿಮ್ಮ ಕಾಲೇಜ್ಗೋಸ್ಕರ ನಿಮ್ಗೆ ಗಾಡಿ ಬೇಕಾ, 2 ವೀಲರ್ ಬೇಕಾ, ಅವ್ರು ಸಾಲ ಮಾಡ್ತಾರೋ ಏನು ಮಾಡ್ತಾರೋ ನಿಮ್ಗೆ ಹೇಳಲ್ಲ. ಮನೇಲಿ ಹೆಂಗಸ್ರಿಗೂ ಹೇಳಲ್ಲ. ಕಷ್ಟಪಟ್ಟು ಅವರು ಸಾಲ ಮಾಡಿ, ಎಲ್ಲ ತಂದೆಯವರು ಕೆಟ್ಟವ್ರು ಇರಲ್ಲ, ಎಲ್ಲ ಒಳ್ಳೆ ತಂದೆಯವರು ಕೂಡ ಇದ್ದಾರೆ. ಅವ್ರು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿ ಸಾಲ ಮೂಲ ಮಾಡಿ ನಿಮ್ಮನ್ನು ಸಾಕಿ ಇವತ್ತು ಒಂದು ಮಟ್ಟಕ್ಕೆ ತಂದಿರ್ತಾರೆ. ನೀವು ಯಾವುದೋ ಒಂದು ಹುಡುಗಿ ಪರಿಚಯ ಆದ ತಕ್ಷಣ ಅವರನ್ನು ಟಾಟಾ ಗುಡ್ ಬೈ ಅಂತೇಳಿ ಇಂಗ್ಲೀಷ್ ಸ್ಟೈಲಲ್ಲಿ ಹೇಳಿಬಿಟ್ಟು ಅಣ್ಣನಿಗೆ ತಮ್ಮನಿಗೆ, ಅಣ್ಣ ತಮ್ಮ ಇಲ್ಲ, ಇರೋದೊಬ್ಬ ಮಗ, ಮಗಳಿರ್ತಾರೆ ಅಷ್ಟೇ. ಅದೇ ಮಗ, ಆ ಮಗನ ಕಷ್ಟಪಟ್ಟು ನೀವು ಸಾಕಿ ಮುದ್ದು ಮಾಡಿ ಆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಕೊಡ್ತೀರಾ. ಅದಕ್ಕೆ ಪ್ರಾಣಕ್ಕಿಂತ ಹೆಚ್ಚು ಆ ಮಗು ಚಿಕ್ಕ ವಯಸ್ಸಲ್ಲಿ ಅವನಿಗೆ ಚಳಿ ಆಗಬಾರ್ದು, ಡಾಕ್ಟರ್ ಹತ್ರ ಹೋಗ್ಬೋದಾಗಲಿ, ಪ್ರತಿಯೊಂದು ವಿಷಯದಲ್ಲೂ ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತೇಳಿ ಮನಸ್ಸಿನಲ್ಲಿ ಆ ಭಾವನೆಗಳಿರ್ತದೆ ನಿಮಗೆ. ಆ ಭಾವನೆಯಿಂದ ನಿಮ್ಮನ್ನು ಸಾಕಿರ್ತಾರೆ. ಇವತ್ತು ನೀವು ಒಳ್ಳೆ ಓದಿ ದೊಡ್ಡ ಕೆಲಸದಲ್ಲಿದ್ದು, ಇಲ್ಲ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ ಆಗಲಿ ಏನೇ ಆದ್ರೂ ನಿಮ್ಮ ತಂದೆ ತಾಯಿನ ಮರಿಬೇಡಿ. ಯಾಕಂದರೆ ತಂದೆ ತಾಯಿ ಕೋಪ ಮಾಡಿಕೊಂಡ್ರೆ ದೇವ್ರು ಕೂಡ ನಿಮ್ಮನ್ನು ಆಶೀರ್ವಾದ ಮಾಡಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಇದು ನನ್ನ ಅನುಭವದ ಮಾತು. ಅದಕ್ಕೆ ಯಾವ ತಂದೆ ಮನಸ್ಸು ನೋಯಿಸ್ಬೇಡಿ. ಅವರನ್ನು ಇರೋಕ್ಕೆ ಬಿಡಿ. ಅವ್ರು 60 ಆಗಿದೆಯಾ, 70 ಆಗಿದೆಯಾ, 80 ಆಗಿದೆಯಾ, ಬಿಡಿ, ಅವ್ರಿಗೆ ಇರ್ಲಿಕ್ಕೆ ಬಿಡಿ. ಅವ್ರ ಪಾಡಿಗೆ ಅವ್ರು ಇರಲಿ. ಅವರಿಗೊಂದು ಸ್ವಾಭಿಮಾನ ಇರುತ್ತೆ. ಯಾಕಂದರೆ ನಿಮ್ಮನ್ನು ಹುಟ್ಟಿ ಬೆಳೆಸಿ ದೊಡ್ಡವನಾಗಿ ಮಾಡಿ ಇಷ್ಟೆಲ್ಲ ಮಾಡಿದ ಮೇಲೆ ಅವ್ರಿಗೊಂದು ಮಾತು ನಿಮಗೆ ಹೇಳೋ ಅಧಿಕಾರ ಇಲ್ವಾ? ಕೇಳಿದ್ರೆ ಅವರಿಗೆ ಹೇಳ್ತೀರಾ? ಈ ಚಿಕ್ಕ ವಯಸ್ಸಿನವ್ರಿಗೆ ಹೇಳ್ತಾ ಇದ್ದೀನಿ ನಾನು, ನಿಮ್ಗೇನು ಗೊತ್ತು?
ನಿಮ್ಗೇನು ಗೊತ್ತಾಗಲ್ಲ, ನಿಮ್ಮ ಕಾಲ ಅಲ್ಲ ಇದು. ಏನು ಕಾಲ ಅಲ್ಲ, ಕಾಲ ಬದಲಾವಣೆ ಆಗಿಲ್ಲ, ಮನುಷ್ಯ ಚೇಂಜ್ ಆಗಿದ್ದಾನೆ. ಕಾಲ ಹಾಗೆ ಇದೆ, ಮನುಷ್ಯ ಚೇಂಜ್ ಆಗಿದ್ದಾನೆ. ಚೇಂಜ್ ಆಗಬೇಡಿ. ದೇವರು, ಧರ್ಮ, ಗುರುಗಳು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗ, ಅವ್ರಿಗಿಲ್ದಿದ್ರು ನಿಮಗಿರಲಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಇದು ಮಾತು ಜ್ಞಾಪಕ ಇಟ್ಕೊಳ್ಳಿ. ಇದು ನನ್ನ ಅನುಭವದ ಮಾತು. ನನಗೆ 5 ಜನ ಅಣ್ಣ ತಮ್ಮಂದಿರು, ನಾವು ಒಬ್ಬ ಅಕ್ಕ. ಒಬ್ಬ ತಮ್ಮ ಮಂಗಳೂರು ಯೂನಿವರ್ಸಿಟಿಲಿ ಇದ್ದಾನೆ, ಇನ್ನೊಬ್ಬ ಕುಂದಾಪುರ ಲೈಬ್ರರಿ ಇದ್ದಾನೆ, ಇನ್ನೊಬ್ಬ ಇಲ್ಲಿ TV ರಿಪೇರಿ, ಇನ್ನೊಬ್ಬರು ಎಲ್ಲೋ ಜಾಬ್ಗೆ ಹೋಗ್ತಾರೆ. 5 ಜನ ಅಣ್ಣ ತಮ್ಮಂದಿರು ನಾವು. ಬಟ್ ಎಲ್ರಿಗೂ ನಮ್ಮಲ್ಲಿ ಹೀಗಿದೆ ಅಂದರೆ ಹೀಗಿದೆ ಮುಷ್ಟಿ ಇಷ್ಟು ಸರ್. ನಮ್ಮ ಅಕ್ಕ ಒಬ್ಬರು ಮಾತ್ರ ಸ್ವಲ್ಪ ಹಾಗೂ ಹೀಗೂ ಒಂದೊಂದ್ಸಲ ಜಗಳ ಮಾಡ್ತಾರೆ, ಆದರೂ ನಮ್ಮ ಬಗ್ಗೆ ಪ್ರೀತಿ ಇದೆ ಅವರಿಗೆ. ನನ್ನ ತಮ್ಮಂದಿರು ಅಂತ ಪ್ರೀತಿ ಇದೆ, ಅದಕ್ಕೆ ಖುಷಿ ಬೀಳ್ತೀನಿ ನಾನು. ಅವ್ರು ಎಷ್ಟೇ ಜಗಳ ಮಾಡಿದ್ರು ಇನ್ನೊಂದ್ಸಲ ಪ್ರೀತಿಯಿಂದ ಫೋನ್ ಮಾಡಿ ಕೇಳ್ತಾರೆ ಏನು ಮಾಡ್ತಾ ಇದ್ದು. ಅವರಿಗೆ ನಮಗೆಲ್ಲಾದರೂ ಒಂದು ಸ್ವಲ್ಪ ನೋವಾದರೆ ಅವ್ರ ಕೈ ತಡ್ಕೊಳಕ್ಕಾಗಲ್ಲ ಹೆಣ್ಮಕ್ಳಿಗೆ. ಯಾಕಂದರೆ ನನ್ನ ತಮ್ಮ ಅದು ಎಳಿತದೆ, ಆ ಕರುಳು ಎಳಿತದದು. ಅದಕ್ಕೆ ನಾನು ಹೇಳಿ, ಇದು ನನ್ನ ಅನುಭವದ ಮಾತು, ನನ್ನ ವಯಸ್ಸಿಗೆ ನನಗೆ ಅನುಭವದ ಮಾತು. ನಾನು ಪ್ರತಿಯೊಂದು ಜನನ್ನ ನೋಡಿದ್ದೀನಿ, ಪ್ರತಿಯೊಂದು ಕಡೆಗೆ ನೋಡಿದ್ದೀನಿ. ಎಷ್ಟೋ ಜನ ತಂದೆ ತಾಯಿ ವಯಸ್ಸಾಯ್ತು ಅನ್ಸಂಗೆ ಅನಾಥಾಶ್ರಮ ಸೇರಿಸೋದು, ಎಲ್ಲರೂ ರೈಲ್ವೆ ಸ್ಟೇಷನ್ ಕರ್ಕೊಂಡೋಗಿ ಬಿಡೋದು, ಇನ್ನೆಲ್ಲರೂ ಬಿಡೋದು. ಮಾಡಬೇಡಿ. ಭಗವಂತ ಎಲ್ಲ ನೋಡ್ತಾನೆ, ಮೇಲ್ಗಡೆ ಇರೋ ಪರಮಾತ್ಮ ಎಲ್ಲ ನೋಡ್ತಾನೆ. ಅದು ಒಂದಿನ ರಿವರ್ಸ್ ಆಗುತ್ತೆ. ಈಗೇನು ನೀವು ನಮಗೆ ಮಕ್ಕಳು ಯಾವ ತಂದೆ ತಾಯಿಗೆ ಕಷ್ಟ ಕೊಡ್ತಾರೆ, ಆ ಕಷ್ಟ ಅವರು ನಿಮ್ಮನ್ನು ಸಾಕಿ ಬೆಳೆಸಿರ್ತಾರೆ. ಅವ್ರನ್ನ ನೀವು ಕಾಲಿಂದ ಒದ್ದು ಅವ್ರನ್ನ ಕೇವಲ ಮಾಡಿ ದುರಹಂಕಾರದಿಂದ ಹೋಗ್ತಿರಲ್ಲ, ಈಗಿನ ಜನ್ರೇಷನ್ಗೆ ಹೇಳ್ತಾ ಇರೋದು ನಾನು. ಅದು ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಿಮಗೆ ಮಕ್ಕಳಾದಾಗ ಆ ಮಕ್ಕಳು ಸೇಮ್ ರಿಪೀಟ್ ನಿಮ್ಗೆ ಮಾಡ್ತಾರೆ. ಕರ್ಮ ತಪ್ಪೋದಿಲ್ಲ ಅಂತ ಭಗವಂತನಿಗೆ ಕರ್ಮ ತಪ್ಪಲಿಲ್ವಂತೆ, ಶ್ರೀಕೃಷ್ಣ ಪರಮಾತ್ಮನಿಗೆ ತಪ್ಪಲಿಲ್ವಂತೆ, ಶ್ರೀಮನ್ ನಾರಾಯಣಗೆ ತಪ್ಪಲಿಲ್ವಂತೆ, ಈಶ್ವರಿಗೂ ತಪ್ಪಲಿಲ್ವಂತೆ. ಅಂತ ಭಗವಂತನಿಗೆ ಅವ್ರು ಮಾಡಿರೋ ಕರ್ಮ ಅವರಿಗೆ ತಪ್ಪಲಿಲ್ಲ ಅಂದರೆ ನಾವು ಕೇವಲ ತೃಣಮಾನವರು, ನಮ್ಗೆ ತಪ್ಪು ಬಿಡೋದಿಲ್ಲ. ಅದಕ್ಕೆ ಒಳ್ಳೇದು ಮಾಡಿ, ಒಳ್ಳೇದನ್ನು ಯೋಚನೆ ಮಾಡಿ, ಒಳ್ಳೆಯವರು ಹೆಣ್ಮಕ್ಳಿಗೆ ಗೌರವ ಕೊಡಿ, ತಂದೆ ತಾಯಿಗೆ ಗೌರವ ಕೊಡಿ, ಅಕ್ಕ ತಂಗಿಗೆ ಗೌರವ ಕೊಡಿ. ಯಾಕಂದರೆ ಇದು ತಾಯಿ ಇದೊಂದು ಸುವರ್ಣಾವಕಾಶ. ಇದು ಹೇಳಲಿಕ್ಕೆ ನನಗೆ ಸುವರ್ಣಾವಕಾಶ, ಇದನ್ನು ಕೇಳೋಕ್ಕೂ ನಿಮಗೆ ಒಂದು ಅವಕಾಶ. ಸುವರ್ಣಾವಕಾಶ ಅಂತ ಹೇಳಲ್ಲ, ಯಾಕಂದರೆ ನನಗಿಂತ ದೊಡ್ಡ ಜ್ಞಾನಿಗಳಿದ್ದಾರೆ, ದೊಡ್ಡ ಬಲ್ಲವರಿದ್ದಾರೆ, ಅವರು ಇನ್ನೂ ಚೆನ್ನಾಗಿ ಮಾತಾಡ್ತಾರೆ. ಬಟ್ ಮಾತಾಡೋದು ಮುಖ್ಯ ಅಲ್ಲ, ಇಲ್ಲಿ ಪ್ರೀತಿ ಇರಬೇಕು. ಅದು ಯಾರೋ ನನಗೆ ಈ ಒಂದು ವಿಡಿಯೋ ಮಾಡಿದ್ರಿ ಹತ್ತು ಬಿಟ್ರಲ್ಲ, ಆ್ಯಕ್ಟಿಂಗ್ ಅಲ್ಲ ಅದು ಹೃದಯದಿಂದ ಬಂದಿರೋ ಪ್ರೀತಿ. ತಾಯಿ ಬಗ್ಗೆ, ತಾಯಿ ಅಂದ ತಕ್ಷಣ ಎಲ್ರಿಗೂ ಕೋಪ ಬರುತ್ತೆ ಅಲ್ವಾ? ಧನ್ಯವಾದಗಳು. ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ. ನಾನೇನು ಹರಿಕಥಾ ದಾಸ ಅಲ್ಲ, ನಮ್ಮ ಅನುಭವದ ಮಾತುಗಳು ಹೇಳೋದು. ಇದೇ ಥರ ಇನ್ನೂ ಒಳ್ಳೊಳ್ಳೆದು ಕೊಡ್ತೀನಿ. ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರ ಬಗ್ಗೆ ನಾನು ತುಂಬ ವಿಷಯ ಇದೆ. ರಾಮಾಯಣ ಗೊತ್ತು, ನಾನು ರಾಮಾಯಣ ಓದಿದ್ದೀನಿ, ಭಗವದ್ಗೀತೆ ಓದಿದ್ದೀನಿ, ಗರುಡ ಪುರಾಣ ಓದಿದ್ದೀನಿ, ಅಣ್ಣ ಅವ್ರ ಚರಿತ್ರೆನೂ ಓದಿದ್ದೀನಿ. ಸೊ ಇದೆಲ್ಲ ಏನಂದರೆ ನಾವು ಯಾವತ್ತೂ ಪಾಸಿಟಿವ್ ಥಿಂಕ್ ಮಾಡಬೇಕು, ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಬೇಕು. ಆವಾಗ ನಮ್ದೆಲ್ಲ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಯಾವತ್ತೂ ಆಗಲ್ಲ. ಅಯ್ಯೋ ದೇವರೇ ನಮ್ಮ ಕೈಲಿ ಆಗುತ್ತಾ ಇಲ್ವಾ? ಇಲ್ಲ, ಆಗುತ್ತೆ ಅಂತ ಹೇಳಿ ಆಗುತ್ತೆ, 100% ಸಕ್ಸಸ್ ಆಗುತ್ತೆ. ಮೇಲಿಂದ ಭಗವಂತ ಆಶೀರ್ವಾದ ಮಾಡ್ತಾನೆ. ಕನ್ನಡ ಕಿಂಗ್, ನಮಸ್ತೆ. ಸೊ ಮನಸ್ಸಿಗೆ ತಿಳಿದಿರೋ ಮಾತು ಹೇಳಿದ್ದೀನಿ. ನನ್ನ ಮಾತಿಂದ ಯಾರು ಬೇಜಾರು ಮಾಡ್ಕೋಬೇಡಿ. ಈ ಅನುಭವ ನಿಮಗೆ ಮುಂದಕ್ಕೆ ಒಂದಲ್ಲ ಒಂದಿನ ಆಗುತ್ತೆ ಖಂಡಿತವಾಗ್ಲೂ. ಯಾಕಂದರೆ ನಾವು ಎಷ್ಟು ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ ಅಷ್ಟು ಭಗವಂತ ನಮಗೆ ಒಳ್ಳೇದು ಮಾಡ್ತಾನೆ. ಇದು ನನ್ನ ಅನುಭವದ ಮಾತು. ನಮಸ್ಕಾರ. ಹಾಗಂತೇಳಿ ನಾನು ನೀವು ಬೈಯೋರು ಒಡೆಯೋರು, ಕಾಪಿ ಆಯಿತು ಮೇಡಮ್, ಬೈಯೋರು ಒಡೆಯೋರು ಕೆಲವರು ಇದ್ದಾರೆ ಹೆಣ್ಮಕ್ಳು, ಕೆಲವು ಗಂಡು ಮಕ್ಕಳು ಒಡೆಯೋರು ಬೈಯೋರು ಇದ್ದಾರೆ. ಎಲ್ಲರೂ ಸರಿ ನೋಡಿ. 5 ಬೆರಳು ಭಗವಂತ ಕೊಟ್ಟಿರೋದು 5 ಬೆರಳಿದು, ಎಲ್ಲ ಒಂದೇ ಥರ ಇಲ್ಲ. ಈಗ 5 ಬೆರಳು ಒಂದೇ ಥರ ಮಾಡಿದರೆ ಏನಾಗುತ್ತೆ, ಊಟ ಮಾಡೋಕ್ಕಾಗಲ್ಲ. ಅದೇ ಥರ 5 ಬೆರಳು 5 ಥರ ಇದೆ. ಇದು ದಪ್ಪ ಇದೆ, ಇದು ಚಿಕ್ಕದಾಗಿದೆ, ಇದು ಉದ್ದ ಇದೆ, ಇದು ಸ್ವಲ್ಪ ಸಣ್ಣ ಇದೆ, ಇದು ನೋಡಿ ಇದಿದೆ. ಹಾಗೆ ಇದು 5ಕ್ಕೂ ಪಂಚಶಕ್ತಿ ಅಂತ ಹೇಳ್ತೀವಿ ನಾವು. ಪಂಚಶಕ್ತಿ, ಪಂಚಭೂತಗಳ ಪಂಚಶಕ್ತಿ ಅಂತ ಹೇಳ್ತೀವಿ. ಭಗವಂತ ಇದರಲ್ಲಿ ಒಂದರಲ್ಲಿ ಗುರು ಇಟ್ಟಿದ್ದಾನೆ, ಇದರಲ್ಲಿ ಶನಿ ಇಟ್ಟಿದ್ದಾನೆ, ಇದರಲ್ಲಿ ನವಗ್ರಹ ಇದೆ ನೋಡಿ. ಇದು ನವಗ್ರಹ ಅಂದರೆ ನಮ್ಮನ್ನು ಆಳ್ತಾ ಇರೋದೇ ನವಗ್ರಹ. ಹಾಗೆ ಆದ್ದರಿಂದ ನವಗ್ರಹ ನಮ್ಮ ದೇಹನೇ ಬಂದು, ನೀವು ಯೋಚನೆ ಮಾಡಿ, ವರುಣದೇವ ಗಾಳಿ, ಆಮೇಲೆ ವಾಯುದೇವ ಉಸಿರಾಡ್ತೀವಿ ಸರಿನಾ, ಅಗ್ನಿದೇವ ಜೀರ್ಣಶಕ್ತಿ. ಪ್ರತಿಯೊಂದರಲ್ಲೂ ನನಗೆ ತಿಳಿದ ಅನುಭವ ಜೀರ್ಣಶಕ್ತಿ. ಈ ಪಂಚಭೂತಗಳು ನಮ್ಮ ದೇಹದಲ್ಲಿ ಇರೋವರೆಗೆ ನಮ್ಮ ದೇಹಕ್ಕೆ ಪ್ರಾಣ. ಯಾವಾಗ ಈ ಪ್ರಾಣ ಪಕ್ಷಿ ಹಾರೋಗುತ್ತೆ,
ಆವಾಗ ಪಂಚದೇಹಗಳು ನಮ್ಮನ್ನು ಬಿಟ್ಟು ಹೋಗುತ್ತೆ. ಪ್ರಾಣ ಅನ್ನೋದು ಮುಖ್ಯ ಪ್ರಾಣ ಅಂತ ಹೇಳ್ತೀವಿ. ಮುಖ್ಯ ಪ್ರಾಣ ಅಂತ ಹೇಳಿ ಆಂಜನೇಯ ಸ್ವಾಮಿಗೆ ಯಾಕೆ ಮುಖ್ಯ ಪ್ರಾಣ ಅಂತ ಕರೀತಾರೆ? ಆ ದೇವರೇ ಇಲ್ಲಿರೋದು. ನೀವು ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದು ಹೋದರೆ ನೋಡಿದ ತಕ್ಷಣ ಇಲ್ಲಿಂದ ಮನಸ್ಸು ಚೆನ್ನಾಗಿದೆ ಅಂದರೆ ಆ ದೇವರಿಗೆ ಹಿಂಗೆ ಕೈ ಮುಗಿತೀರ. ಯಾಕೆ ಕೈ ಮುಗಿತಾರೆ? ನಿಮ್ಮ ಒಳಗಡೆ ಇರುವಂಥ ದೇವರು ಆ ದೇವರನ್ನ ಕೈ ಮುಗಿತಾ ಇದೆ. ಇದು ನಿಮ್ಮ ಮನಸ್ಸಿನ ಮುಖಾಂತರ. ನಿಮ್ಮ ಕೈಗಳು ಮಾತ್ರ ಹೀಗನ್ನುತ್ತೆ. ಈ ದೇಹ ಶಾಶ್ವತ ಅಲ್ಲ. ಅದಕ್ಕೆ ಅಣ್ಣವ್ರು ಆವತ್ತೇ ಹೇಳಿರೋದು, ಮಾನವ ದೇಹವು ಮೂಳೆ ಮಾಂಸದ ತಣಿಕೆ, ದೇಹವು ಮೂಳೆ ಮಾಂಸದ ತಣಿಕೆ, ಇದರ ಮೇಲಿದೆ ತೊದಲಿನ ಹೊದಿಕೆ, ಒಳಗಡೆ ತುಂಬಿದೆ ಕಾಮಾದಿ ಬಯಕೆ, ಮಾನವ ಮೂಳೆ ಮಾಂಸದ ತಣಿಕೆ, ದೇಹವು ಮೂಳೆ ಮಾಂಸದ ತಣಿಕೆ, ಬರುವಾಗ ಬೆತ್ತಲೆ ಹೋಗುವಾಗ ಕತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ, ಭಕ್ತಿಯ ಬೆಳಕು ಬಾಳಿಗೆ ಬೇಕು, ಮುಕ್ತಿಗೆ ವಿಠಲನ ಕೊಂಡಾಡಬೇಕು, ಮಾನವ ಮೂಳೆ ಮಾಂಸದ ತಣಿಕೆ, ದೇಹವು. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಮನುಷ್ಯರ ಜೀವನ ಪಂಚಭೂತಗಳು ಇರೋವರೆಗೆ, ಮುಖ್ಯ ಪ್ರಾಣ ಇರೋವರೆಗೆ ಅಷ್ಟೇ. ನಾನು ನನ್ನದು ಅಹಂಕಾರ ಬಿಟ್ಟುಬಿಡಿ. ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಪ್ರೀತಿ ತಗೊಳ್ಳಿ, ಪ್ರೀತಿ ಮಾಡಿ ನೋಡಿ. ಆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ನಾವು ಜನ್ಮ ಪಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಒಂದು ಮನುಷ್ಯ ಜನ್ಮ ಬರಬೇಕಾದ್ರೆ 80 ಕೋಟಿ ಲಕ್ಷ ಯೋನಿಯೋದಲ್ಲಿ ಹುಟ್ಟಿ ಆಮೇಲೆ ಕೊನೆಗೆ ಒಂದು ಹಸುವಿನ ಜನ್ಮ ತಾಳಿ ಆಮೇಲೆ ಮನುಷ್ಯನ ಜನ್ಮ ತಾಳ್ತಾರೆ. ಇದು ಸತ್ಯವಾದ ಮಾತು. ಯಾಕಂತ ಹೇಳಿದ್ರೆ 80 ಕೋಟಿ ಲಕ್ಷ ಜನ್ಮ, ಪ್ರತಿಯೊಂದು ಪ್ರಾಣಿ, ಗಿಡ, ಜಂತು, ಜರ, ಮರ ಎಲ್ಲ ಜನ್ಮ ತಾಳಿ ಕೊನೆಗೆ ನಾವು ಮಾಡಿರೋ ಒಳ್ಳೇದು ಕೆಟ್ಟದ ಮೇಲೆ ಗೋವಿನ ಜನ್ಮ ತಾಳಿ ಅದು ಮೋಕ್ಷ. ಆಮೇಲೆ ಮನುಷ್ಯ ಜನ್ಮ ಅಷ್ಟು ಸುಲಭವಾಗಿ ಯಾರಿಗೂ ಸಿಗೋದಿಲ್ಲ. ಅದಕ್ಕೆ ಅವತ್ತೇ ಹೇಳಿದ್ದಾರೆ, ಮಾನವ ಜನ್ಮ ಬಹು ದೊಡ್ಡದಯ್ಯ ಹುಚ್ಚಂದಿರ ಅಂತ ಹೇಳ್ಬಿಟ್ಟು ಅನ್ನೋರು ಯಾವುದೊಂದು ಹಾಡಿದೆ, ಅದು ನಾನು ಮಾಡ್ತೀನಿ. ಮಾನವ ಜನ್ಮ ಭಾಳ ದೊಡ್ಡದು. ಸೊ ಆದ್ದರಿಂದ ಎಲ್ಲರನ್ನೂ ಪ್ರೀತಿಸಿ, ಎಲ್ಲರನ್ನೂ ಇಷ್ಟ ಬಿಡಿ. ಯಾರು ನಿಮ್ಮ ಬಗ್ಗೆ ದ್ವೇಷ ಮಾಡಿದ್ರು ಅವ್ರ ಬಗ್ಗೆ ನಿಮ್ಗೆ ಒಳ್ಳೆ ಭಾವನೆ ಇರಲಿ, ಒಳ್ಳೆ ಪ್ರೀತಿ ಇರಲಿ. ಖಂಡಿತವಾಗ್ಲೂ ನಮಗೆ ದೇವರು ಒಳ್ಳೇದು ಮಾಡ್ತಾನೆ. ಇನ್ನೊಂದು ಸಲ ತಾಯಂದಿರ ದಿನದ ಶುಭಾಶಯಗಳು. ನಿಮ್ಮ ಈ ಆಶೀರ್ವಾದ ಈ ನನ್ನ ಅಣ್ಣವರ ಅಭಿಮಾನಿಯಾದ ಗಣೇಶ್ ಭಟ್ ಮೇಲೆ ಇರಲಿ ಅಂತ ಕೇಳಿಕೊಂಡು ನಮಸ್ಕಾರ.